ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದನ ಲೋಕ ಬೆಂಗಳೂರು. ನಾನು ನಿಮ್ಮ ಶಿಲ್ಪ. ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಎಲ್ಲರಿಗೂ ಸುಖ, ಶಾಂತಿ, ಆಯುಷ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೀನಿ. 2026 ವರ್ಷದ ಮೊದಲನೇ ಹಬ್ಬ ಇದು ಮಕರ ಸಂಕ್ರಾಂತಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಏರ್ಪಡಿಸಿದ್ದಾರೆ. ಏನಕ್ಕಂದ್ರೆ ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವದ ಅಂಗವಾಗಿ 76ನೇ ರಿಪಬ್ಲಿಕ್ ಡೇ ಇದು. ಗಣರಾಜ್ಯೋತ್ಸವ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆಲ್ಮೋಸ್ಟು ಜನವರಿ 26, 1950ರಂದು ಸಂವಿಧಾನವನ್ನು ಅಂದರೆ ಕಾನ್ಸ್ಟಿಟ್ಯೂಷನ್ನ ನಾವು ಅಳವಡಿಸ್ಕೊಂಡಿದ್ದ ದಿನ. ಶೈಕ್ಷಣಿಕವಾಗಿರ್ಬೋದು, ಭ್ರಾತೃತ್ವ, ಸಮಾನತೆ, ಎಲ್ಲರೂ ಈಕ್ವಲ್ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಂಡು ಬಂದಿರೋವಂಥದ್ದು ಅಂದರೆ ಅಳವಡಿಸ್ಕೊಂಡಿರೋ ದಿನ ಇವತ್ತು. ಈ ದಿನದ ಅಂಗವಾಗಿ 219ನೇ ಫ್ಲವರ್ ಶೋ ಇಲ್ಲಿ ಲಾಲ್ಬಾಗ್ನಲ್ಲಿ ನಡೆಸ್ತಿರೋದು. ನಮ್ಮ ಲಾಲ್ಬಾಗ್ನಲ್ಲಿ ಅಂದರೆ ನಮ್ಮ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 2 ಫ್ಲವರ್ ಶೋ ನಡೆಸ್ತಾರೆ ವರ್ಷದಲ್ಲಿ. ಮೊದಲನೇದು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಗೋಸ್ಕರ ನಡೆಸ್ತಾರೆ. ಎರಡನೇದು ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವದ ದಿನಾನು ಇಲ್ಲಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋನ ನಡೆಸ್ತಾರೆ. ಯಾವ್ಯಾವ ರೀತಿ ಫ್ಲವರ್ ಶೋನ ಏರ್ಪಡಿಸಿದ್ದಾರೆ? ಹೂದಲ್ಲಿ ಫಲಪುಷ್ಪ ಪ್ರದರ್ಶನ ಅಂದರೆ ಹೂದಲ್ಲೇನೆ ಎಲ್ಲಾ ರೀತಿನ ಡೆಕೋರೇಷನ್ ಮಾಡಿರ್ತಾರೆ. ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ಒಳಗಡೆ ಹೋಗಿ ನೋಡೋಣ. ಕುವೆಂಪು ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ. ಅವರ ಮಗನಾದ KP ಪೂರ್ಣಚಂದ್ರ ತೇಜಸ್ವಿ ಬದುಕು ಬರಹ ಅಂತ. ಏನಂದ್ರೆ ತೇಜಸ್ವಿರವರ ವಿಸ್ಮಯ, ಅವರ ಬದುಕನ್ನು ಕುರಿತಾಗಿರ್ಬೋದು, ಅವರ ನಡವಳಿಕೆ ಆಗಿರ್ಬೋದು, ಪ್ರತಿಯೊಂದು ಅವರಿಗೆ ಸಂಬಂಧಪಟ್ಟಂತಾನೆ ಈ ಫ್ಲವರ್ ಶೋನ ಏರ್ಪಡಿಸಿರೋದು ಅಂತ ತಿಳಿದುಪಟ್ಟೆ. ಒಳಗಡೆ ಹೋಗಿ ನೋಡ್ತೀನಿ, ನನಗೂ ಇನ್ನೂ ಗೊತ್ತಿಲ್ಲ, ಜಸ್ಟ್ ಈಗ ತಾನೇ ಎಂಟ್ರಿ ಆಗಿದ್ದೀನಿ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ತಿಳಿಸ್ಬೇಕು ಅಂತ ಹೇಳಿದ್ರೆ, ಒಳಗಡೆ ಎಂಟ್ರಿ ಎಲ್ಲ ಡೀಟೇಲ್ಸ್ ಎಲ್ಲ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಅದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ನಲ್ಲಿ ತಿಳಿಸಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋಸ್ ಎಲ್ಲ ಮಾಡ್ತೀರಿ, ವಿಡಿಯೋ ನೋಡ್ತೀರಾ, ಸುಮ್ಮನೆ ಆಗ್ತೀರಾ. ಲೈಕ್ ಕೊಟ್ರೆ ನಮಗೂ ಒಂದು ಇನ್ಸ್ಪಿರೇಷನ್ ಆಗುತ್ತಲ್ಲ, ಅದರಿಂದ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಬೆಂಗಳೂರು ಹುಡುಗಿನ ನೀವೇ ಬೆಳೆಸಬೇಕು ಅಂತ ಕೇಳ್ಕೊಳ್ತೀನಿ. ಏನಂದ್ರೆ ಎಂಟ್ರಿ ಫೀಸು ಎಷ್ಟು ಅಂತ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಒಳಗಡೆ ಎಂಟ್ರಿ ನಾರ್ಮಲ್ ಡೇಸ್ ಆದ್ರೆ 80 ರೂಪೀಸ್ ಇರುತ್ತೆ ದೊಡ್ಡೋರ್ಗೆ, ಮಕ್ಕಳಿಗಾದ್ರೆ 30 ರೂಪೀಸ್ ಇರುತ್ತೆ. ಸ್ಪೆಷಲ್ ಡೇ ಅಂದ್ರೆ ವೀಕೆಂಡ್ಸ್ ಅಲ್ಲಿ ಮತ್ತೆ ಗೌರ್ಮೆಂಟ್ ಹಾಲಿಡೇಸ್ ಅಲ್ಲೆಲ್ಲಾನು 100 ರೂಪೀಸ್ ಇರುತ್ತೆ. ಎಸ್ಪೆಷಲಿ ಇದು ತಿಳ್ಕೊಳ್ಳಿ. ಫಸ್ಟ್ ಒಳಗಡೆ ಪ್ಲಾಸ್ಟಿಕ್ ಅಲೋ ಇಲ್ಲ ಅಂತ ಹೇಳ್ತೀರಾ. ಮತ್ತೆ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಏನೂ ಒಳಗಡೆ ಅಲೋ ಇಲ್ಲ. ನಾನು ಎಲ್ಲ ತಗೊಂಡ್ ಬಂದ್ಬಿಟ್ಟಿದೆ, ನನಗೆ ಗೊತ್ತಿರ್ಲಿಲ್ಲ. ಮತ್ತೆ ಬ್ಯಾಗ್ ಎಲ್ಲ ಇಟ್ಟು ಅಲ್ಲೇ ಇಟ್ಬಿಟ್ಟು ಬಂದಿದ್ದ. ತಿಂಡಿ ಊಟ ಏನಿದ್ರು ಎಲ್ಲ ಮನೇಲೆ ಮುಗಿಸ್ಕೊಂಡು ಆರಾಮಾಗಿ ಬನ್ನಿ. ನೀವು ವಾಟರ್ ಕ್ಯಾರಿ ಮಾಡ್ಕೊಂಡು ಬರಲೇಬೇಕು ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ತಗೊಬಂದ್ಬೇಡಿ, ಸ್ಟೀಲ್ ಬಾಟ್ಲಲ್ಲಿ ತಗೊಬನ್ನಿ ಅಂತ ಹೇಳ್ತಾ. ಲಾಲ್ಬಾಗ್ ಫ್ಲವರ್ ಶೋ ನಿಮ್ಗೆ ಜನವರಿ 14 ಇಂದ ಜನವರಿ 26 ಅಂದ್ರೆ ರಿಪಬ್ಲಿಕ್ ಡೇ ದಿನವರೆಗೂ ಇರುತ್ತೆ. ನೀವು ಯಾವಾಗಾದ್ರೂ ಬರ್ಬೋದು. ಫ್ಯಾಮಿಲಿ ಜೊತೆ ಬನ್ನಿ, ಚೆನ್ನಾಗಿರುತ್ತೆ. ಮಕ್ಕಳನ್ನು ಕರ್ಕೊಂಡು ಬನ್ನಿ. ಮತ್ತೆ ನಾವು ಇಲ್ಲಿ ಏನೇನು ನೋಡಬೇಕು ಅನ್ನೋದನ್ನ ಇಲ್ಲಿ ಹಾಕಿದ್ದಾರೆ ನೋಡಿ. 22 ಪ್ಲೇಸ್ ಇದೆ. ಲಾಲ್ಬಾಗ್ ಅಂದ್ರೇನೆ ಗ್ರೀನರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಕಣ್ಣಿಗೆ ತಂಪನ್ಸುತ್ತೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫಸ್ಟು ಸಿಗೋದು ಇದೆ ವಾಚು. ಅಲ್ಲಿ ಬೋರ್ಡ್ ನೋಡಿದ್ವಲ್ಲ ನಾವು ಯಾವ್ಯಾವ ವೀಕ್ಷಣಾ ಸ್ಥಳಗಳಂತ, ಅದು ವೀಕ್ಷಣೆಯಲ್ಲಿ ಫಸ್ಟು ಅಂದರೆ ವಾಚ್ ನೋಡೋದು. ಸೆಕೆಂಡ್ ಪ್ಲೇಸ್ ಬಂದು ಮಹಾರಾಜರವರ ಪುತ್ಥಳಿ. ಈ ಪ್ರತಿಮೆನ ಮೈಸೂರು ಕರ್ಜನ್ ಪಾರ್ಕಿಂದ ಇಲ್ಲಿಗೆ 1908ರಲ್ಲಿ ತಗೊಂಬಂದಿರೋದು. ಸನ್ಫ್ಲವರು. ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ?
ಸನ್ ಯಾವ ಕಡೆ ಇರುತ್ತೋ ಆ ಕಡೆ ತಿರುಗುತ್ತೆ ಈ ಹೂವು. ಈಗ ಪೂರ್ವದ ಕಡೆ ಇರೋದ್ರಿಂದ ಪೂರ್ವದ ಕಡೆ ತಿರುಗಿದೆ. ಈವ್ನಿಂಗ್ ಆಗ್ತಾ 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 ಆ ಕಡೆ ರೊಟೇಟ್ ಆಗುತ್ತೆ, ಅಂದರೆ ಪಶ್ಚಿಮದ ಕಡೆ. ಅದೇ ಇದ್ರ ಸ್ಪೆಷಾಲಿಟಿ. ಇದೆಲ್ಲ ಒಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಗ್ರೀನರಿ, ಹೂವು ಆಗಿರ್ಬೋದು, ಮರಗಳು, ಗಿಡಗಳು ತುಂಬ ಚೆನ್ನಾಗಿದೆ. ಒಂದು ಪೀಸ್ಫುಲ್ ಮೈಂಡ್ ನಮಗೆ ಇಲ್ಲಿಗೆ ಬಂದರೆ ರಿಲ್ಯಾಕ್ಸ್ ಆಗುತ್ತೆ. ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕೆ ಆಗಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇಲ್ಲಿ ಚಿಪ್ಸು, ಮ್ಯಾಂಗೋ ಮತ್ತು ಗಾವ ಅಂದರೆ ಚೇಪೆಕಾಯಿ ಎಲ್ಲನೂ ಇದೆ ಇಲ್ಲಿ. ಐ ಥಿಂಕ್ ಬೇಲ್ಪುರಿ, ಸಮೋಸ, ಈ ಕಡೆ ಬಂದರೆ ಜ್ಯೂಸಸ್ಸು ಎಲ್ಲನೂ ಸಿಗುತ್ತೆ. ಒಳಗಡೆನೇ ತೊಗೊಂಡು ತಿನ್ಬೋದು. ಬಟ್ ನಾವು ಹೊರಗಡೆಯಿಂದ ತೊಗೊಂಡು ಬರ್ತೀವಿ ಅಂದರೆ ಅಲೋ ಕೊಡೋದಿಲ್ಲ ಫ್ರೆಂಡ್ಸ್. ಎಲ್ಲನೂ ಅಲ್ಲೇ ಇಟ್ಬಿಟ್ಟು ಬರಬೇಕಾಗುತ್ತೆ. ಅದಕ್ಕೆ ಏನು ತೊಗೊಂಡು ಬರಬೇಡಿ. ಇದೆಲ್ಲ ಬೋರ್ಡನ್ನ ನೋಡಿಕೊಂಡು ನಾವು ಹೋಗ್ಬಿಟ್ಟು ಒಂದೊಂದೇ ವೀಕ್ಷಣೆ ಸ್ಥಳ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕನ್ಫ್ಯೂಸ್ ಆಗೇ ಆಗುತ್ತೆ. ನನಗೂ ಕನ್ಫ್ಯೂಸ್ ಆಗ್ತಾಯಿದೆ ಯಾವ ಕಡೆ ಹೋಗಬೇಕು ಅಂತ. ಬಟ್ ಒಂದಾದಮೇಲೆ ಒಂದು ಬರದೇ ಇದ್ರೂ ಪರವಾಗಿಲ್ಲ, ಎಲ್ಲನೂ ಕವರ್ ಮಾಡ್ಬೋದು ಆರಾಮಾಗಿ. ಸುಮಾರು 200 ವರ್ಷಗಳಷ್ಟು ಏಜ್ ಆಗಿದೆ. ಅಂದರೆ 200 ವರ್ಷಗಳಷ್ಟು ಹಳೆಯದಾಗಿರೋ ಮರ ಇದು. ಹೆಸರು ಬಿಳಿ ಬೂರುಗದ ಮರ. ತುಂಬ ದೊಡ್ಡದಾದ ಮರ. ಫುಲ್ಲು ಡೆಡ್ ಎಂಡ್ಗೆ ಅಂದರೆ ಲಾಸ್ಟಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಈಗ ಇನ್ನೂ ನಾವು ಗಾಜಿನ ಮನೆ ಹತ್ರ ಹೋಗಬೇಕು. ಮೇಯ್ನ್ ಇರೋದೇ ಅಲ್ಲಿ ನಮಗೆ. ಈ ಮರಗಳು ಇಲ್ಲೇ ಬೆಳೆದಿರೋದಾ ಅಥವಾ ಹೊರಗಡೆಯಿಂದ ಇಲ್ಲೇ ಬೆಳೆದಿರೋದು? ನೀವು ಅದನ್ನು ಕೆತ್ತನೆ ಮಾಡ್ತಾ ಇರೋದಾ? ಇದು ಮಳೆಗೆ ಗಾಳಿಗೆ ಬಿದ್ದೋಗಿರೋ ಮರಗಳನ್ನು ನೀವು ಈ ಥರ ಡೆಕೋರೇಟಿವ್ ಆಗಿ ಮಾಡ್ತಾ ಇದ್ದೀರಾ. ಇದೊಂದು ಟ್ರೀ ಅಲ್ವಾ ಸರ್ ನೀವು ಮಾಡ್ತೀರಾ? ನೀಲಗಿರಿ. ಲಾಲ್ಬಾಗಲ್ಲಿ ತುಂಬ ದೊಡ್ಡ ಮರಗಳಿರುತ್ತಲ್ಲ, ಅದೆಲ್ಲ ಬಿದ್ದೋದ್ರೆ ತುಂಬ ಹಳೇ ಮರಗಳು ಅಂದರೆ 200 ವರ್ಷದ ಹಳೇ ಮರಗಳಲ್ವ ಸರ್, ಅವೆಲ್ಲ ಬಿದ್ದೋದ್ರೆ ನೋಡಿ ಈ ರೀತಿ ಡೆಕೋರೇಟಿವ್ ಆಗಿ ಕಾಣೋದಕ್ಕೆ ಇಲ್ಲೇ ಕೆತ್ತನೆ ಮಾಡಿಸ್ತಿದ್ದಾರೆ. ಇದು ನೀಲಗಿರಿ ಮರ ಅಂತೆ ನೋಡಿ. ಇದು 15 ದಿನದಿಂದ ಕೆತ್ತನೆ ಮಾಡ್ತಿದ್ದಾರೆ. ಇದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾನು ಕಡೆನೂ ಮಾಡ್ತಿದ್ದಾರೆ. ಅಲ್ಲೊಂದು ಸರ್ ಪ್ರತಿಮೆ ಮಾಡ್ತಿದ್ದಾರಲ್ಲ, ಅದು ಯಾರ್ದು ಅಲ್ಲಿ ಸರ್? ಲೇಡೀಸು ಅವ್ರು ಮಾಡ್ತಿರೋದಾ ಇಲ್ಲ ಜಸ್ಟ್ ಈಸ್ಕೊಂಡಿರೋದಾ? ಸುಮ್ಮನೆ ಮಾಡ್ತಿರೋದಾ? ವಾವ್, ಗ್ರೇಟ್. ಕ್ಯಾಂಪಾ ನಿಮ್ಮದು? ನೋಡಿ, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಅಂದರೆ 2ನೇ ರಾಷ್ಟ್ರೀಯ ಮರಗೆತ್ತನೆ ಶಿಬಿರ 2ನೇ ತಾರೀಕಿಂದ 17ನೇ ತಾರೀಕು ಜನವರಿವರೆಗೂ ಇದೆ. ಇದೊಂದು ಕ್ಯಾಂಪ್ ಥರ ಇವ್ರು ಹಾಕ್ಕೊಂಡು ಇಲ್ಲಿ ಮರ ಕೆತ್ತನೆ ಮಾಡ್ತಾ ಇರೋರು ನೋಡಿ. ಲೇಡೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಮೇಡಮ್ ನೀವು ಗ್ರೇಟ್, ಅಪ್ರಿಷಿಯೇಟ್ ಮಾಡ್ತೀನಿ. ಅದೇ ಹನಿಬಿ ಮಾಡ್ತಿದ್ದಾರೆ, ಚೆನ್ನಾಗಿದೆ. ಅದು ಲೇಡೀಸು, ಖುಷಿ ಆಗುತ್ತೆ. ಇದಕ್ಕೊಂದು ಪೇಂಟಿಂಗ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ತಾನೆ. ವುಡ್ ಪೇಂಟಿಂಗ್ ಹಾಕ್ಬಿಟ್ರೆ ಸಖತ್ತಾಗಿ ಕಾಣುತ್ತೆ. ಎಳ್ಳು ಬೆಲ್ಲ ತಿಂತಾ ಇದ್ದಾರೆ ಅವರು ಸಂಕ್ರಾಂತಿ ಹಬ್ಬಕ್ಕೆ. ಹಾವು ನೋಡಿ.
ಇಲ್ಲಿ ತೋಟಗಾರಿಕೆ ತರಬೇತಿ ಕೇಂದ್ರ, ಒಳಗಡೆ ತೋಟಗಾರಿಕೆ ಮಾಡೋದಕ್ಕೆ ತರಬೇತಿನೂ ಕೊಡ್ತಾರೆ ಈ ಒಳಗಡೆ. ಅದಕ್ಕೂ ಮುಂಚೆ ಇಲ್ಲಿ ಫಾಲ್ಸ್ ಟೈಪ್ ಬೀಳ್ತಾ ಐತೆ, ನೋಡ್ಕೊಂಡು ಬರೋಣ ಹತ್ರ ಹೋಗಿ. ಲಾಲ್ಬಾಗ್ ಜಲಪಾತ, ಲಾಲ್ಬಾಗ್ ವಾಟರ್ ಫಾಲ್ಸ್. ಇಲ್ಲೊಂದು ಫಾರ್ಮ್ ಇದೆ, ಇಂಡಾಮ್ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಆ್ಯಂಡ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಅಷ್ಟೇ ಎಷ್ಟು ಕಲರ್ಫುಲ್ಸ್ ಇದಾವೆ ನೋಡಿ. ಆಲ್ರೆಡಿ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ರೇಟ್ಸು ಇದ್ರ ಮೇಲೇ ಹಾಕಿದ್ದಾರೆ. ಐಬಿಸ್ಕಸ್ಸು 200 ರುಪೀಸು, 35. ಮತ್ತು ಇದೆಲ್ಲ 125, 30 ರುಪೀಸು. ಹಾಂ, ಸಖತ್ತಾಗಿದೆ. ಬಂದೆ ನೋಡಿ, ಅದು 50 ರುಪೀಸು. ಆ ಕಡೆ ಅದೂ 50 ರುಪೀಸು. ಆರಾಮ್ ತೊಗೋಬೋದು, ಅಫೋರ್ಡಬಲ್ ಪ್ರೈಸ್ ಇದೆ. ಅದಕ್ಕೆ ಇಷ್ಟೊಂದು ಜನ ಇದ್ದಾರೆ ನೋಡಿ, ತೊಗೊತಿದ್ದಾರೆ. 35 ರುಪೀಸ್ಗೆ ಯಾರು ಕೊಡ್ತಾರೆ ಫ್ರೆಂಡ್ಸ್ ಈ ಥರದ ಪಾಟ್ಸ್ ಎಲ್ಲನೂ? 35, 50 ಎಲ್ಲನೂ ನೋಡಿ. ಇದು ಅಷ್ಟೇ 35, ಯಾವ ತೊಗೊಂಡ್ರು ಸಕ್ಕತ್ತಾಗಿದ್ದಾವೆ. ಇಲ್ಲಿ ನೋಡಿ, ಇದೆಲ್ಲ 50 ರುಪೀಸು. ಇದಕ್ಕೂ ಇಲ್ಲಿ ಪ್ರೈಸ್ ಹಾಕಿಲ್ಲ, ನಾನು ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಸಿಗುತ್ತೆ ಅಂತ. ಇದು ನೋಡಿ, ಶಾಮಂತಿಗೆ. ಇದು ವೈಟ್ ಶಾಮಂತಿಗೆ, ಯೆಲ್ಲೋ, ಎಲ್ಲ ಕಲರ್ ಶಾಮಂತಿಗೆ. ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗೈತೆ. ಇದು ಏನು ಗಿಡ ಅಂತ ಗೊತ್ತಾಗ್ತಿಲ್ಲ ನನಗೆ. ಇದೆಲ್ಲ ಅಮೇರಿಕನ್ ಬ್ರೀಡ್ ಅಂತ ಹೇಳಿರೋದಲ್ಲ, ಅದಕ್ಕೆ ನಮ್ಗೆ ಗೊತ್ತಿಲ್ಲ ಈ ಫ್ಲವರ್ಸ್ ಎಲ್ಲ ಏನು ಅಂತ. ತುಂಬ ಜನ ತೊಗೊತಾರೆ ನೋಡಿ. 50 ರುಪೀಸ್ ಅದೆಲ್ಲ ಅವ್ರು ತೊಗೊತಾ ಇರೋದು. ಇದು ಬಂದರೆ, ಈ ಕಡೆ ಬಂದರೆ 200 ರುಪೀಸು. ಇದೆಲ್ಲ 150 ನೋಡಿ. ಇದೆಲ್ಲ ಸಣ್ಣ ಸಣ್ಣದು 150. ಇದು ಆರ್ಚಿಡ್. ಈ ಹೂವು ಕಿತ್ಕೊಬರ್ಕ, ಬೆಟ್ಟದ ಹೂ ಫಿಲಮಲ್ಲಿ ಈ ಹೂವು ಕಿತ್ಕೊಬರ್ತಾನೆ ಬೆಟ್ಟಕ್ಕೆ ಹೋಗಿದ್ದಿದ್ದು ಪುನೀತ್ ರಾಜ್ಕುಮಾರ್. ಇನ್ನೊಂದು ಥರ ಇದೆ ನೋಡಿ ನವ್ಯ, ಆರ್ಚಿಡ್ಡಲ್ಲಿ. ಅದು 950. ಆ ಕಡೆ ಇದೆಯಲ್ಲ ಅದು 2 ಥರ ಇದೆ. ಇಲ್ವಾ ನವ್ಯ? ಇಲ್ಲಿ ಬಾರೆ ನೋಡಿ, ಇದೊಂಥರ ಆರ್ಚಿಡ್ ಫ್ಲವರು. ಇದು 550 ರುಪೀಸ್ ಇದು ಪ್ರೈಸ್. ನಮಗಿಲ್ಲಿ ಸೀಡ್ಸು ಸಿಗುತ್ತೆ ನೋಡಿ. ಇಲ್ಲಿ ಯಾವ್ಯಾವ ರೀತಿ ಫ್ಲವರ್ಸ್ ಬೇಕೋ ಎಲ್ಲನೂ ಸೀಡ್ಸ್ ಹಾಕಿದ್ದಾರೆ ಇಲ್ಲಿ. ತೊಗೊಂಡೋಗಿ ನಾವೇನೇ ಹಾಕ್ಕೋಬೋದು. ಈ ಕಡೆ ಬಾ, ಇನ್ನು ಈ ಕಡೆ ಬಾ ನೋಡಿ, ಎಲ್ಲ ಹಾಕವ್ರೆ. ಅದೆಲ್ಲ ವೆಜಿಟೇಬಲ್ ಸೀಡ್ಸು. ಫೋಟೋ ಕ್ಲಿಪ್ ಬೇಕಾದರೂ ಇಲ್ಲೇ ತೆಗೆದು ಹಂಗೆ ರೆಡಿ ಕೊಡ್ತಾರೆ ನೋಡಿ. ಎಷ್ಟು ಸರ್ ಒಂದು ಫೋಟೋಗೆ? ಈ ಸೈಜ್ಗೆ 50 ರುಪೀಸ್ ಅಂತೆ. ಈ ಸೈಜ್ ತೊಗೊಂಡ್ರೆ 100 ರುಪೀಸು. ಇಲ್ಲೇ ಕ್ಲಿಕ್ ಮಾಡಿ ಇಲ್ಲೇ ಕೊಡ್ತಾರೆ. ಎಷ್ಟೊತ್ತಿಗೆ ಕೊಡ್ತೀರಾ? 1 ನಿಮಿಷಕ್ಕೆ ಕೊಡ್ತಾರಂತೆ. ನವ್ಯ ಅವಾಗಲಿಂದ ಕೇಳ್ತಿದ್ಲು, ಅಕ್ಕ ಫ್ಲವರ್ ಶೋ ಅಂತಿದ್ದಾರೆ, ಫ್ಲವರ್ಸೇ ಇಲ್ಲಲ್ಲ ಅಕ್ಕ, ಏನಕ್ಕ ಅಂತ. ಈಗ ಅನ್ನಿಸ್ತಿದೆ ಅವಳಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾಳೆ. ಕರೆಕ್ಟಾ? ಹಾಂ, ಫೋಟೋ ತೆಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇದೊಂದು ಡೆಕೋರೇಷನ್ ಮಾಡಿದ್ದಾರೆ ಅನಿಸುತ್ತೆ. ಗಾಜಿನ ಮನೆ ಔಟ್ಸೈಡ್ ಅಂದರೆ ಅದರ ಹಿಂಭಾಗ ಇದೆ ಈ ರೀತಿ ಡೆಕೋರೇಷನ್ ಮಾಡಿರೋದು. ಈ ಔಟ್ಸೈಡ್ ಎಲ್ಲ ನೋಡಿಕೊಂಡು ಆಮೇಲೆ ಒಳಗಡೆ ಹೋಗೋಣ. ಒಳಗಡೆ ಕ್ರೌಡ್ ಜಾಸ್ತಿ ಆಗೈತೆ ಆಲ್ರೆಡಿ.
ಇಲ್ಲಿ ಗಾಜಿನ ಮನೆ ಒಳಗಡೆ ಎಂಟ್ರಿ ಟಿಕೆಟ್ ತೋರಿಸ್ತ್ರೇ ಇಲ್ಲಿ ಒಳಗಡೆ ಬಿಡೋದು. ನಾನು ಟಿಕೆಟ್ ನಮ್ಮ ಅಣ್ಣನ ಹತ್ರ ಇದೆ, ನಾನೀಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬರಲಿ ಅಂತ. ಒಳಗಡೆ ಚೆಕ್ ಮಾಡಿರ್ತಾರೆ, ಮತ್ತೆ ಚೆಕ್ ಮಾಡ್ತಾರೆ, ಅದು ಏನೋಪ್ಪ. ಚಂದ್ರ ತೇಜಸ್ವಿಯವರ ತಂದೆ ಮತ್ತು ತಾಯಿ ಕುವೆಂಪುರವರು ಮತ್ತು ಹೇಮಾವತಿಯವರು. ಎಲ್ಲಿ ನೋಡಿದ್ರೂ ನಮ್ಮ ಪೂರ್ಣಚಂದ್ರ ತೇಜಸ್ವಿರವರ ವಿಸ್ಮಯನೇ ಕಾಣ್ತಾ ಇದೆ ಗಾಜಿನ ಮನೆ ಒಳಗಡೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬಹುಮುಖಿ ಪ್ರತಿಭೆ ಪೂರ್ಣಚಂದ್ರ ತೇಜಸ್ವಿ. ಅವ್ರು ಒಂದೇ ರೀತಿ ಪ್ರತಿಭೆ ಇರಲಿಲ್ಲ, ತುಂಬ ರೀತಿ ಪ್ರತಿಭೆಗಳು ಇದ್ದಿದ್ದರಿಂದ ಅವ್ರನ್ನ ಬಹುಮುಖಿ ಪ್ರತಿಭೆ ಅಂತ ಕರೀತಾರೆ ನೋಡಿ. ಇದೆಲ್ಲ ಅವ್ರು ಬರೆದಿರೋಂಥ ಕೃತಿಗಳು. ನವ್ಯ ಬುಕ್ಸು ಅವರೇ ಬರೆದಿರೋಂಥವು ಸುತ್ತ ಇದೆ. ಮಿಸ್ಸಿಂಗ್ ಲಿಂಕ್, ಕರ್ವಾಲ್, ಇಲ್ಲೇನು ಕಾಣ್ತಾ ಇದೆ ನಿಮಗೆ ಹಣ್ಣು ಮತ್ತು ತರಕಾರಿ. ಇದು ಸೀಸನಲ್ ಫ್ರೂಟು, ಅಂದರೆ ಮಲೆನಾಡಲ್ಲಿ ಸೀಸನಲ್ ಫ್ರೂಟು, ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ನಮಗೆ ಶೋಗಿಟ್ಟಿರೋದು ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಸೃಷ್ಟಿಯ ಸೊಬಗು ವೈವಿಧ್ಯಮಯ ಕಾಯಿ ಫಲಗಳು, ಆ ಹೆಸರುಗಳೆಲ್ಲ ಹಾಕಿದ್ದಾರೆ ಅದ್ರ ಮೇಲೇ. ಇದೊಂದು ಪ್ರತಿಮೆ ಕುವೆಂಪುರವರು ಮತ್ತು ಅವರ ಮಗ ಪೂರ್ಣಚಂದ್ರ ತೇಜಸ್ವಿರವರು ನೋಡಿ ಇಲ್ಲಿ ಹಾಕಿದ್ದಾರೆ, ತಂದೆ ಮಗ. ಫಿಶಿಂಗ್, ಮೀನುಗಾರಿಕೆ. ಕಥೆಗಾರರು ತೇಜಸ್ವಿ ಶಾಮಣ್ಣ. ಕನ್ನಡಕ್ಕೊಬ್ಬನೇ ತೇಜಸ್ವಿ. ಇದು ದಾರದಲ್ಲಿ ಮಾಡಿರೋದು, ಉಲ್ಲನ್ ದಾರ. ಇದು ಒಂದು ಕಂಬಿಯಲ್ಲಿ, ಸಣ್ಣ ಕಂಬಿಯಲ್ಲಿ ಮಾಡಿರೋದು. ಅವರ ಭಾವಚಿತ್ರ ಮಧ್ಯದಲ್ಲಿ ಆ ಕಡೆ ಈ ಕಡೆ ನಮ್ಮ ಕರ್ನಾಟಕದ ಫ್ಲಾಗ್. ಪ್ರತಿಭೆಗಳು ಒಂದಲ್ಲ ಎರಡಲ್ಲ, ಅದಕ್ಕೆ ಅವ್ರನ್ನ ಬಹುಮುಖಿ ಪ್ರತಿಭೆ ಅಂತ ಕರೀತಾರೆ. ಅವ್ರಿಗೆ ಎಷ್ಟು ಪ್ರತಿಭೆಗಳಿತ್ತು ಗೊತ್ತಾ ಫ್ರೆಂಡ್ಸ್.
ಅವರ ಪ್ರತಿಭೆಗಳು ಎಷ್ಟಿತ್ತು ಅಂತ ನಾವು ಇಲ್ಲೇ ನೋಡ್ಬೋದು ನೋಡಿ. ಅಂದರೆ ಗನ್ ಶೂಟ್ ಮಾಡೋದು. ಅಲ್ಲಿ ನೋಡಲಿ ನೇಗಿಲು ಬಂದರೆ ನೇಗಿಲು ಉಳಿತಾ, ಅಂದರೆ ನೇಗಿಲು ಉಳಿತಾ ಇರೋದು. ನನ್ನ ಕಾಫಿ ಬೆಳೆಯನ್ನು ನಾನೇ ಸಂತೆಯಲ್ಲಿ ಮಾರಿಕೊಳ್ಳುತ್ತೇನೆ ಅಂತ ಹಾಕೊಂಡವ್ರೆ. ಇವರು ಮಲೆನಾಡವರು, ಮಲೆನಾಡು ಕಡೆಯವರು. ಸೊ ಅದಕ್ಕೆ ಸಂಬಂಧ ಕಾಫಿನೂ ಇದೆ ನೋಡಿ, ಕಾಫಿ ಬೀಜ ಇಟ್ಟಿದ್ದಾರೆ. ಇವರು ಮಲೆನಾಡು ಕಡೆಯವರು. ಸೊ ಅದರಿಂದ ಅದಕ್ಕೆ ಸಂಬಂಧಪಟ್ಟದ್ದ ಪ್ರಕೃತಿ ಏನಿರುತ್ತೆ ಅಲ್ಲಿ ಅದೇ ರೀತಿ ಇಲ್ಲಿ ಡೆಕೋರೇಷನ್ ಮಾಡಿರೋದು. ರಾಗಿ, ಜೋಳ ಮತ್ತು ಸಾಸಿವೆ, ಇನ್ನೂ ಏನೇನು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಗೊತ್ತಾಗಲ್ಲ ಇದು ಸಿರಿಧಾನ್ಯದಲ್ಲಿ ಮಾಡಿರೋದು ಅಂತ, ದೂರಕ್ಕೆ ಗೊತ್ತೇ ಆಗೋದಿಲ್ಲ, ಹತ್ತಿರ ಬಂದರೆ ಮಾತ್ರ ಕಾಣುತ್ತೆ. ಸೌಂಡ್ ಎಫೆಕ್ಟ್ ಹೆಂಗಿದೆ ಗೊತ್ತಾ ಫ್ರೆಂಡ್ಸ್, ಇದು ಮಲೆನಾಡಲ್ಲಿ ಪಕ್ಷಿಗಳು ಚಿಲಿಪಿಲಿ ಅಂತ ಇರ್ತಾವಲ್ಲ, ಅದೇ ರೀತಿ ಸೌಂಡ್ ಎಫೆಕ್ಟ್ ಕೊಟ್ಟಿದ್ದಾರೆ. ಆಸಮ್. ಫ್ರೆಂಡ್ಸ್, ಇದೇನು ಗೊತ್ತಾ, ಮಂತ್ರ ಮಾಂಗಲ್ಯ. ಏನಪ್ಪ ಹಂಗಂದ್ರೆ ಅಂದರೆ ಈಗಿನ ಕಾಲದಲ್ಲಿ ಮದುವೆಗಳು ಹೇಗಾಗ್ತಾರೆ ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ, ಆಡಂಬರಿಕೆ, ತೋರ್ಪಡಿಕೆ. ಆದರೆ ಸರಳ ರೀತಿಯಲ್ಲಿ ವಿವಾಹವನ್ನು ಅತಿ ಸರಳವಾಗಿ ಮಾಡ್ಕೊಳ್ಳೋದೇ ಮಂತ್ರ ಮಾಂಗಲ್ಯ. ಅದು ಕುವೆಂಪುರವರ ನೆಚ್ಚಿನದು. ಕುವೆಂಪುರವರು ರೂಪಿಸಿದ್ದ ಕೈಬರಹದ ಆಹ್ವಾನ ಪತ್ರಿಕೆ. ಇದೆಲ್ಲ ಒಂದು ವ್ಯೂ ನೋಡ್ಕೊಂಡು ಈಗ ಹೋಗೋಣ. ಇಲ್ಲಿ ಅವ್ರ ಫ್ಯಾಮಿಲಿ ಅಲ್ವಾ, ಇದು ಅವರ ಫ್ಯಾಮಿಲಿಯ ಫೋಟೋ. ಅವ್ರಿಗೆ ಬಂದಿರೋ ಅಂಥ ಪ್ರಶಸ್ತಿಗಳು, ಗೌರವಗಳು. ನಾನು ಹೇಳಿದ್ನಲ್ಲ ಆಗಲೇ, ಅವ್ರ ಕಂಪ್ಲೀಟ್ ಹಿಸ್ಟ್ರಿನೇ ತಿಳ್ಕೊಬೋದು ಅಂತ ಎಲ್ಲ ಬೋರ್ಡಲ್ಲಿ ಆ ಚಾರ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಓದ್ಕೊಳ್ತಾ ಮಕ್ಕಳನ್ನ ಕರ್ಕೊಂಬಂದರೆ, ಅದು ಓದ್ತಿರೋ ಮಕ್ಕಳನ್ನ ಕರ್ಕೊಂಬಂದರೆ ತುಂಬ ಹೆಲ್ಪ್ ಆಗುತ್ತೆ. ಒಬ್ಬರದ್ದು ಕವಿ ಕಂಪ್ಲೀಟ್ ಹಿಸ್ಟ್ರಿನೇ ತಿಳ್ಕೊಬೋದು ಅಲ್ವಾ ನವ್ಯ? ಎಜುಕೇಷನಲ್ ಪರ್ಪಸ್ ಆಗಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತಾನೇ ಇದು. ನಮ್ಮ ಪೂರ್ಣಚಂದ್ರ ತೇಜಸ್ವಿರವರ ವಾಹನ ಅಂದರೆ ಅವ್ರ ಬೈಕು, ಅವರ ಮನೆ, ಅವರ ಜೀವನ. ಅವರು ಮಲೆನಾಡಲ್ಲಿ ಇದ್ದಿದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೇ ನೋಡಿ ಅವ್ರ ಪ್ರತಿಮೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಹೋಗೋಣ ಆ ಕಡೆ ಹೋಗೋಣ, ಇಲ್ಲಿಂದ ಕಾಣ್ತಿಲ್ಲ. ಇವರು ಶ್ರೀಮತಿ ರಾಜೇಶ್ವರಿ ತೇಜಸ್ವಿ, ಅಂದರೆ ತೇಜಸ್ವಿರವರ ಧರ್ಮಪತ್ನಿ.
ಇದು ಬುಕ್ ಸ್ಟಾಲು, ಪುಸ್ತಕ ಮಳಿಗೆ, KP ಪೂರ್ಣಚಂದ್ರ ತೇಜಸ್ವಿರವ್ರದ್ದು. ಒಂದ್ಸರಿ ತೋರಿಸ್ತೀನಿ ಯಾವ್ಯಾವ ಬುಕ್ಸ್ ಇದೆ ಅಂತ. ಕತೆ, ಕಾದಂಬರಿ, ಜೀವನ ಚರಿತ್ರೆದು ಎಲ್ಲ ಬುಕ್ಸು ಇದೆ. ಪ್ರೈಸು ಅಲ್ಲಿ ಮೇಲೆ ಹಾಕಿದ್ದಾರೆ ನೋಡಿ ಎಷ್ಟೆಷ್ಟು ಅಂತ. ನೆಕ್ಸ್ಟ್ ವ್ಯೂ ನಮಗಿದು ಬೆಟ್ಟ. ಇದು ತೋಟಗಾರಿಕೆ ನಿರ್ದೇಶನಾಲಯ. 1920ರಲ್ಲಿ ಇದನ್ನು ಕಟ್ಟಿರೋದು. ಹಾಯ್ ಮಾಡು. ಹಾಯ್. ನನ್ನ ಮಕ್ಕಳು ನಮ್ಮ ಅಣ್ಣ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನನಗೆ ಅದೊಂದು ಖುಷಿ ಅವ್ರನ್ನ ಕರ್ಕೊಬಂದಿತ್ತು. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಹೇಗನ್ನಿಸ್ತು ಅಂತ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಗಾಜಿನ ಮನೆ ವೀಕ್ಷಣೆ ಅಂತೂ ನೋಡಿದೆ, ಅದು ತುಂಬ ಅದ್ಭುತವಾಗಿದೆ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ. ಎಜುಕೇಷನಲ್ ಪರ್ಪಸ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ತಿಳ್ಕೊಳ್ಳೋದಿದೆ ಅದ್ರ ಬಗ್ಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.